ಸದಾಶಿವನದು ಗೊತ್ತು ಗುರಿಯಿಲ್ಲದೆ ಜೀವನ. ಹೊತ್ತುಗೊತ್ತಿಗೆ ಊಟವಿಲ್ಲ, ನಿದ್ದೆ ಇಲ್ಲ, ಹೆಸರಿಗೆ ಮನೆ ಎಂದಿದ್ದರೂ ಮನೆಯಲ್ಲಿದ್ದವನು ಅವನೊಬ್ಬನೇ ಆದುದರಿಂದ ದಿನವೂ ಮನೆಗೆ ಬರಬೇಕೆಂಬ ಕಟ್ಟುಪಾಡು ಇಲ್ಲ, ಎಲ್ಲಿ ಒತ್ತಾದರೆ ಅಲ್ಲಿಯೇ ವಾಸ. ಬಟ್ಟೆ ಬರೆಯೋದು ಕಟ್ಟಲೇ ಇಲ್ಲ, ಮೈ ಮುಚ್ಚಲು ಬಟ್ಟೆ ಇದ್ದರಾಯಿತು. ನೃತ್ಯ ಒಂದೇ ಅವನ ಬಾಳಿನ ಆಸರೆ. ಅದರಲ್ಲೂ ಒಂದು ವ್ಯವಸ್ಥಿತವಾದ ಸಾಧನೆ ಇರಲಿಲ್ಲ. ಮನಸ್ಸು ಬಂದರೆ 24 ಗಂಟೆ ಅಭ್ಯಾಸ, ಇಲ್ಲವಾದರೆ ಗೆಜ್ಜೆಗೆ ತುಕ್ಕು ಹಿಡಿದರು ಸರಿಯೇ. ಮತ್ತೆ ಸ್ಫೂರ್ತಿ ಬಂದಾಗ ಅದರ ಚಿಂತೆ. ಯಾರಾದರೂ ಬಲವಂತದಿಂದ ಒಪ್ಪಿಸಿದರೆ ಎಲ್ಲಿಯಾದರೂ ತನ್ನ ನಾಟ್ಯವನ್ನು ಪ್ರದರ್ಶಿಸುತ್ತಿದ್ದ. ಮೊದಮೊದಲಿನ ಸಾಧನೆ, ಅದಕ್ಕಿಂತ ಹೆಚ್ಚಾಗಿ ದೈವಿದತ್ತವಾದ ಪ್ರತಿಭೆ ಇದ್ದಿತಾದ್ದರಿಂದ ಅವನ ನಾಟ್ಯದಲ್ಲಿ ಮೋಹಕವಾದ ವೈಶಿಷ್ಟ್ಯವಿದ್ದು ಮೆಚ್ಚುಗೆಗೆ ಪಾತ್ರವಾಗಿತ್ತು. ಕೀರ್ತಿಯ ಹಂಬಲ ಕೂಡ ಅವರ ಸಾಧನೆಗೆ ಕ್ರಮಬದ್ಧತೆಯನ್ನು ಪ್ರೇರೇಪಿಸಿರಲಿಲ್ಲ. ಹಣದ ಚಿಂತೆಯೂ ಅವನಿಗಿರಲಿಲ್ಲ, ಆದರೆ ಅವನಿಗೆ ಹಣ ಬೇಕಾಗುತ್ತಿತ್ತು. ಏಕೆಂದರೆ ಅವನ ಅವ್ಯವಸ್ಥಿತ ಜೀವನದಲ್ಲಿದ್ದ ಒಂದು ವ್ಯವಸ್ಥಿತ ಕಾರ್ಯಕ್ರಮವೆಂದರೆ ಸಿಗರೇಟು ಸೇದುವುದು, ಕಾಫಿ ಕುಡಿಯುವುದು. ಅವನಿಗೆ ಬೇಡಾದರೂ ಅವಕ್ಕೆ ಹಣ ಬೇಕಾಗುತ್ತಿತ್ತು. ಅದರ ಜೊತೆಗೆ ಮನಸ್ಸು ಬಂದಾಗ ಅಭ್ಯಾಸ ಮಾಡಲು ಒಂದು ಸ್ಥಳ, ಹಾಸಿಗೆ ಹಾಸಲು ಜಾಗ ಬೇಕಾಗಿತ್ತು. ಇಷ್ಟಕ್ಕೆ ಅವನು ಹೇಗಾದರೂ ಹಣ ಒದಗಿಸಬೇಕಾಗುತ್ತಿತ್ತು. ಆದುದರಿಂದ ತನ್ನ ಅಭ್ಯರ್ಥಿ ಬರುವವರಿಗೆ ಪಾಠ ಹೇಳುತ್ತಿದ್ದ. ಬಂದವರು ಮಾರನೆಯ ತಿಂಗಳೇ ಹೋದರೂ ಹೋಯಿತು ಎಂದು ಕೊರಗುತ್ತಿರಲಿಲ್ಲ. ಮತ್ತಾರು ಆದರೂ ಬರುತ್ತಾರೆ ಎಂಬ ಕುರುಡು ನಂಬಿಕೆ. ಇಲ್ಲವಾದರೆ ಯಾರಾದರೂ ಸ್ನೇಹಿತರಿಂದ ಹಣ ತೆಗೆದುಕೊಳ್ಳುವುದು, ಎಂದಾದರೂ ದುಡ್ಡಿದ್ದಾಗ ಅವರಿಗೆ ಎದುರುಗಿಸುವುದು. ಇದೆಲ್ಲದರಿಂದಾಗಿ ಅವನ ಬಗ್ಗೆ ಜನರಲ್ಲಿ ಸಾಕಷ್ಟು ಅಪಪ್ರಚಾರವಾಗಿತ್ತು. ನಂಬಿಕೆಗೆ ಅರ್ಹನ್ ಅಲ್ಲದವನು ಎಂದು ಆಡಿಕೊಳ್ಳುವವರು ಕಡಿಮೆ ಇರಲಿಲ್ಲ. ಸದಾಶಿವನಿಗೆ ಅದೆಲ್ಲ ಗೊತ್ತಿದ್ದರೂ ಅದರ ಪರಿವೇ ಇಲ್ಲದವನಂತಿದ್ದ. ಆದರೆ ಎಲ್ಲ ಅಪಪ್ರಚಾರಗಳಿಗೂ ತಲೆಬಾಗದೆ ಅವನ ಕ್ರಮ ಬಿಹೀನ ಜೀವನದ ಹೃದಯದಲ್ಲಿ ಮಿಡಿಯುತ್ತಿದ್ದ ಗಾಢವಾದ ಅಂತಃಕರಣವನ್ನು ಅರಿತ ಒಬ್ಬರಿಬ್ಬರು ಮಾತ್ರ ಅವನ ಸ್ನೇಹಿತರಾಗಿ ಉಳಿದಿದ್ದರು. ಅದರಲ್ಲಿ ರಾಜಶೇಖರ ಮುಖ್ಯನಾದವನು. ರಾಜಶೇಖರ ಪತ್ರಿಕೋದ್ಯೋಗಿ, ಸಾಹಿತಿ. ಒಮ್ಮೆ ಸದಾಶಿವನ ನೃತ್ಯ ಪ್ರದರ್ಶನವಾದಾಗ ಅದಕ್ಕೆ ಮನಸೂತು ಸದಾಶಿವ ಸ್ನೇಹ ಮಾಡಿದ್ದ. ಮೊದಮೊದಲು ಅವನಿಗೂ ಸದಾಶಿವನ ಜೀವನ ಪ್ರೀತಿ ಬೇಸರ ಬರಿಸಿತು. ಅವನ ಸ್ನೇಹಿತರಾಗಿ ಉಳಿದಿದ್ದರು. ಅದರಲ್ಲಿ ರಾಜಶೇಖರ ಮುಖ್ಯನಾದವನು. ರಾಜಶೇಖರ ಪತ್ರಿಕೋದ್ಯೋಗಿ, ಸಾಹಿತಿ. ಒಮ್ಮೆ ಸದಾಶಿವನ ನೃತ್ಯ ಪ್ರದರ್ಶನವಾದಾಗ ಅದಕ್ಕೆ ಮನಸೂತು ಸದಾಶಿವ ಸ್ನೇಹ ಮಾಡಿದ್ದ. ಮೊದಮೊದಲು ಅವನಿಗೂ ಸದಾಶಿವನ ಜೀವನ ಪ್ರೀತಿ ಬೇಸರ ಬರಿಸಿತು. ನಿನ್ನ ಸ್ನೇಹ ಮಾಡಬಾರದಿತ್ತು ಎಂದು ಹೇಳಿ ರಾಜಶೇಖರ ಹೊರಟಾಗ ಸಿಗರೇಟ್ ಸೇದುತ್ತಾ ಕುಳಿತ ಸದಾಶಿವ ರಾಜಶೇಖರನ ತಿರುಗಿ ಕೂಡ ನೋಡಲಿಲ್ಲ. ಅದಾದ ಬಳಿಕ 1-2 ತಿಂಗಳು ಇಬ್ಬರು ಒಬ್ಬರೊಡನೊಬ್ಬರು ಮಾತನಾಡಲಿಲ್ಲ. ಎದಿರು ಕಂಡರೂ ಮುಖ ತಿರುಗಿಸಿಕೊಂಡು ಹೊರಟು ಹೋಗುತ್ತಿದ್ದರು. ಅದಾದ ಕೆಲವು ದಿನಗಳ ನಂತರ ಒಮ್ಮೆ ರಾಜಶೇಖರನಿಗೆ ಬಂದ ಜ್ವರ 1 ವಾರ ಕಾಲ ಬಿಡಲಿಲ್ಲ. ಅತಿ ಕೆಲಸದ ಫಲ ಅದು. ಒಂದು ಸಂಜೆ 7 ಜುಲೈ 1930 ಗೊತ್ತಿರಬಹುದು. ಮನೆಯಲ್ಲಿ ಮಲಗಿದ್ದ ಅವನ ತಂಗಿ ಸದಾಶಿವ ಬಂದಿದ್ದಾನೆ ಎಂದು ಹೇಳಿದಳು. ರಾಜಶೇಖರನಿಗೆ ಆಶ್ಚರ್ಯವಾಯಿತು. ಇದಿರು ಕಂಡಾಗ ಮಾತನ್ನು ಆಡಿಸದಿದ್ದವನು ಮನೆ ಬಾಗಿಲಿಗೆ ಬರುವುದೇ 1 ಗಳಿಗೆ ಮಲಗಿದ್ದಾನೆ ಎಂದು ಹೇಳಿಬಿಡು ಎಂದು ಹೇಳಿ ಕಳಿಸಲೇ ಎಂದು ಯೋಚಿಸಿದ. ಆದರೂ ಇಕೋ ಅವನ ಕರುಳು ಅದಕ್ಕೆ ಒಪ್ಪಲಿಲ್ಲ. ಒಳಗೆ ಕರೆ ಎಂದ. ಕೊಚ್ಚ ಹೊತ್ತಿನಲ್ಲಿ ಸದಾಶಿವ ಒಳಗೆ ಬಂದ. ಕೈಯಲ್ 1 ಬುಟ್ಟಿ ಇತ್ತು. ಒಳಗೆ ಬಂದವನೇ ಕುರ್ಚಿ ಎಳೆದು ಕೂತುಕೊಂಡು ರಾಜಶೇಖರನ ತಂಗಿಗೆ 1 ತಟ್ಟೆ ತರುವಂತೆ ಹೇಳಿದ. ಆಕೆ ತಟ್ಟೆ ತಂದ ಕೂಡಲೇ ಬುಟ್ಟಿಯೊಳಗಿದ್ದ ಹಣ್ಣುಗಳನ್ನು ತೆಗೆದಿಟ್ಟ. ಸೇಬು, ಮೋಸಂಬಿ, ಕಾಬೂಲ್ ದ್ರಾಕ್ಷಿ, ಅಂಜೂರ, ದ್ರಾಕ್ಷಿ ಮೊದಲಾದ ಒಣಗಿದ್ದ ಹಣ್ಣುಗಳು. 10 ರೂಪಾಯಿ ಖರ್ಚಾಗಿರಬೇಕು ಎನಿಸಿತು ರಾಜಶೇಖರನಿಗೆ. ಆಶ್ಚರ್ಯವೂ ಆಯಿತು. ಇದೆಲ್ಲ ಏನು ಸದಾಶಿವ ಇಂದ? ಏನೇ ನನ್ನ ಪಿಂಡ? ನೀನು ತಿನ್ನಬೇಕು ಅಂತ ತಂದಿದ್ದೇನೆ. ಕಾಯಿಲೆ ಬಂದರೂ ಇಲ್ಲಿ ಕಳಿಸಬಾರದು ನನ್ನ ಮೇಲೆ. ನಿಮ್ಮ ಆಫೀಸಿಗೆ ಹೋಗಿದ್ದೆ? ಜ್ವರದಿಂದ 8 ದಿನದಿಂದಲೂ ಬರಲಿಲ್ಲವೆಂದು ತಿಳಿಯಿತು. ಹುಡುಕಿಕೊಂಡು ಬಂದೆ ಎಂದ. ಸದಾಶಿವನ ಕಿತ್ತಲೆ ಹಣ್ಣೊಂದನ್ನು ಸುಲಿಯುತ್ತಾ ಹಣ್ಣು ಸುಲಿದವನೇ 1 ತೊಳೆ ಬಾಯಲ್ಲಿ ಹಾಕಿಕೊಂಡು ಚಪ್ಪರಿಸಿ, ಸಿಹಿಯಾಗಿದೆ, ತಗೋ ಎಂದು ಕುಸುಮವನ್ನು ಬಿಡಿಸಿ 1-2 ತೊಳೆಯನ್ನು ರಾಜಶೇಖರನಿಗೆ ಕೊಟ್ಟ. ರಾಜಶೇಖರನಿಗೆ ಸದಾಶಿವನ ನಡತೆ ಅರ್ಥವಾಗಲಿಲ್ಲ. ಸುಮ್ಮನೆ ಕಿತ್ತಳೆ ಹಣ್ಣು ತಿಂದ. ಸಿಗರೇಟು ಸೇದಲು ಅಟ್ಟಿ ಏನೂ ಇಲ್ಲ ತಾನೇ ಇಲ್ಲಿ? ಇಲ್ಲ, ನನಗೊಬ್ಬನಿಗೆ ಅಡ್ಡಿ. ಸದಾಶಿವ ಸಿಗರೇಟ್ ಹೊದ್ದಿಸಿ ಮೇಲೆದ್ದು ರಾಜಶೇಖರನ ಗ್ರಂಥ ಸಂಗ್ರಹವನ್ನು ನೋಡಿದ. 1-2 ನಿಮಿಷ ಹಾಗೆ ಹೊತ್ತು ಕಳೆದು ನಂತರ ತಟಕ್ಕನೆ ರಾಜಶೇಖರನ ತಿರುಗಿ ಜೇಪಿನಿಂದ ಹಣ ತೆಗೆದು, ನೋಡು ರಾಜಶೇಖರ, 20 ರೂಪಾಯಿ ಕೊಡಬೇಕು. ಇಗೋ ಎಣಿಸಿ ನೋಡಿಕೋ. ಹಣ ಕೊಡಲಿಲ್ಲ ಎಂದು ಶಪಿಸಿ ಸಾಯಬೇಡ. ಇಷ್ಟು ದಿನ ನನ್ನ ಸ್ನೇಹದಿಂದ ತೊಂದರೆ ಕೊಟ್ಟೆ, ಕ್ಷಮಿಸು ಎಂದು ಹಣವನ್ನು ರಾಜಶೇಖರನ ಕೈಗೆ ಕೊಟ್ಟು, ನಾನಿನ್ನ ಬರುತ್ತೇನೆ ಎಂದು ಹೇಳಿ ಹೊರಟ. ರಾಜಶೇಖರನಿಗೆ ಕಪಾಳಕ್ಕೆ ಹೊಡೆದಂತಾಯಿತು.
ಏನು ಹೇಳುವುದು ಅವನಿಗೆ ತೋಚಲಿಲ್ಲ. ಅವನಿಗೆ ತೋಚುವ ವೇಳೆಗೆ ಸದಾಶಿವ ಕೋಣೆಯಿಂದ ಹೊರಗೆ ಹೋಗಿದ್ದ. ಸದಾಶಿವ ಸದಾಶಿವ ಎಂದು 2 ಬಾರಿ ಕೂಗಿದ. ಸದಾಶಿವ ಹಿಂದಿರುಗಲಿಲ್ಲ. ರಾಜಶೇಖರನ ಹೃದಯದಲ್ಲಿ ಉರಿ ಎದ್ದಿತ್ತು. 10 ರೂಪಾಯಿನ 2 ನೋಟುಗಳು, ಸುಲಿದು ಬಿಡಿಸಿಟ್ಟ ಕಿತ್ತಾಳೆ ಹಣ್ಣು, ತಟ್ಟೆಲಿ ತುಂಬಿದ ಹಣ್ಣುಗಳು ಅವನ ಎದೆಯನ್ನಿರಿದವು. ದಿಂಬಿನಲ್ಲಿ ಮುಖ ಮುಚ್ಚಿ ಮಲಗಿದ. ನಾಲಿಗೆಯ ಮೇಲಿದ್ದ ಕಿತ್ತಳೆ ಹಣ್ಣಿನ ರಸವೂ ಕಹಿಯಾಗಿತ್ತು. 15 ನಿಮಿಷಗಳದ ಮೇಲೆ ಹಣ್ಣುಗಳನ್ನು ಒಳಗೆ ತೆಗೆದುಕೊಂಡು ಹೋಗಲು ಅವನ ತಂಗಿಯನ್ನು ಕೂಗಿದ. ತಂಗಿ ಪಕ್ಕದ ಮನೆಗೆ ಹೋಗಿದ್ದಾಳೆ, ಈಗ ಬರುತ್ತಾಳೆ ಎಂದು ತಾಯಿ ಉತ್ತರ ಕೊಟ್ಟರು. 2-3 ನಿಮಿಷಗಳ ಮೇಲೆ ಅವನ ತಂಗಿಯೇ ಬಂದಳು. ರಾಜಣ್ಣ ಎಂದು ಕೂಗುತ್ತಾ, ಏನು ಆ ಹಣ್ಣುಗಳನ್ನು ಒಳಗಿಡು. ಅಲ್ಲಣ್ಣ, ಅವರನ್ನು ಕಳಿಸಿಬಿಟ್ಟೆಯ? ಅಮ್ಮ ಕಾಫಿ ಇಟ್ಟಿದ್ದಳು. ಸಕ್ಕರೆ ಇರಲಿಲ್ಲ, ತರಲಿಕ್ಕೆ ಪಕ್ಕದ ಮನೆಗೆ ಹೋಗಿದ್ದೆ. ಬರುವಾಗ ನೋಡಿದರೆ ಅವರು ಸೇತುವೆ ಮೇಲೆ ಕೂತಿದ್ದರು. ಸದಾಶಿವ ಸೇತುವೆ ಮೇಲೆ ಕೂತಿದ್ದಾನೆ? ಹೂ ಕರಿಲೆ? ನೀನು ಒಳಗೆ ಹೋಗಿ ಅಮ್ಮನಿಗೆ ಕಾಫಿ ಮಾಡಲು ಹೇಳು, ನಾನೇ ಕರೆದುಕೊಂಡು ಬರುತ್ತೇನೆ. ನೀನು ಬ್ಯಾಡ ಅಣ್ಣ. ಹೇಳಿದಷ್ಟು ಮಾಡಮ್ಮ ನೀನು ಎಂದವನೇ ರಾಜಶೇಖರ ಎದ್ದು ಮನೆಯಿಂದ ಹೊರಬಂದು ನೋಡಿದ. ಅವನ ಮನೆಯ ಬಳಿಯಲ್ಲಿದ್ದ ಸೇತುವೆಯ ಮೇಲೆ ಕತ್ತಲಿನಲ್ಲಿ ಸದಾಶಿವ ಕುಳಿತಿದ್ದ. ಮನೆಯ ಕಡೆ ಬೆಂದು ಮಾಡಿದ್ದರಿಂದ ಅವನ ಮುಖ ಕಾಣುತ್ತಿರಲಿಲ್ಲವಾದರೂ ಸಿಗರೇಟಿನ ಹೋಗಿ ಕಾಣುತ್ತಿತ್ತು. ರಾಜಶೇಖರ ಮೆಲ್ಲಗೆ ಹೋಗಿ ಸದಾಶಿವ ಎಂದ. ಸದಾಶಿವ ಅವನ ಕಡೆಗೆ ತಿರುಗಿ ನೋಡಲಿಲ್ಲ. ಏಳು ಸದಾಶಿವ, ಅಮ್ಮ ಕಾಫಿ ಮಾಡಿಟ್ಟುಕೊಂಡು ಕಾದಿದ್ದಾಳೆ. ಸದಾಶಿವ ಮಾತನಾಡದೆ ರಾಜಶೇಖರನ ಕಡೆಗೆ ತಿರುಗಿ ನೋಡಿದ. ಅವನ ಕಣ್ಣಂಚಿನಲ್ಲಿ ಕಂಬನಿಯೊಂದು ಬರುತ್ತಿತ್ತು. ಸದಾಶಿವನನ್ನು ತಬ್ಬಿಕೊಂಡ ರಾಜ. ಅವನಪ್ಪ ಇಂದ ಮಾತು ಹೊರಡಲಿಲ್ಲ, ಎದೆ ತುಂಬಿ ಬರುತ್ತಿತ್ತು. ರಾಜ ಸಾಲ ತೀರಿಸದಿದ್ದಕ್ಕೆ ಮಾತ್ರಕ್ಕೆ ನನ್ನೆದೆಯಲ್ಲಿ ಸ್ನೇಹವು ಸತ್ತೋಗಿತೆಂದು ತಿಳಿದುಬಿಟ್ಟೆಯ? 20 ರೂಪಾಯಿಗೆ ಸ್ನೇಹವನ್ನೇ ಮಾರಿಬಿಟ್ಟನೆಂದು ತಿಳಿದೆಯ? ಅದಕ್ಕಿಷ್ಟು ಕ್ರೂರನಾದೇ ರಾಜ? ನಿನಗೆ ಜ್ವರ ಬಂದರೆ ಹೇಳಿ ಕಳಿಸಬಾರದು, ಹಾಗೆ ಬಿಟ್ಟನೆ? ಮತ್ತೇಕೆ ಬಂದೆ ರಾಜ? ಸದಾಶಿವನ ಮಾತು ಅವನ ಕಣ್ಣಂಚಿನ ಕಂಬನಿಯಂತೆ ಕಂಪಿಸುತ್ತಿತ್ತು. ರಾಜಶೇಖರ ಸದಾಶಿವನ ಮಾತಿಗೆ ಏನೂ ಉತ್ತರ ಕೊಡಲಿಲ್ಲ. ಸದಾಶಿವನನ್ನು ತಬ್ಬಿಕೊಂಡು ಮನೆಯತ್ತ ನಡೆದ. ಮನೆಯ ಬಾಗಿಲು ಸಮೀಪಿಸಿತು. ಸದಾಶಿವನನ್ನು ತಬ್ಬಿದ ರಾಜಶೇಖರನ ತೋಳು ಅವನ ಮೈಯನ್ನು ಬಿಗಿದಿತ್ತು. ಸದಾಶಿವ, ನನ್ನನ್ನು ಕ್ಷಮಿಸಿ ಬಿಡು. ನಿನ್ನ ಹೃದಯ ನನಗೆ ಅರ್ಥವಾಗಲಿಲ್ಲ. ಸದಾಶಿವನು ರಾಜಶೇಖರನನ್ನು ತಬ್ಬಿಕೊಂಡ. ರಾಜಶೇಖರನ ಮೈ ಸುಡುತ್ತಿತ್ತು. ಚೀಚೀ, ನೀನೊಂದು ಕತ್ತೆ ರಾಜಶೇಖರ. ಜ್ವರ ಬಂದವನು ಚಳಿಗಾಳಿಗೆ ಮೈ ಬಿಡಬಾರದೆಂದು ಗೊತ್ತಿಲ್ವೇ? ನಡಿ ಒಳಕ್ಕೆ. ಇದೇನೇ ನೀನು ಆರೋಗ್ಯ ನೋಡಿಕೊಳ್ಳುತ್ತಿರುವುದು? ಮನೆಯಲ್ಲಿ ನಿನ್ನನ್ನು ಯಾರು ಬೈಯೋರೂ ಇಲ್ಲ ಅಂತ ಕಾಣುತ್ತೆ. ಒಂದು ಗಳಿಗೆ ಬಿಟ್ಟುಕೊಂಡು ಸದಾಶಿವ ರಾಜಶೇಖರನನ್ನು ಗದರಿಸಿ ಕರೆದುಕೊಂಡು ಬಂದು ಮಲಗಿಸಿ ಅದಕ್ಕೆ ಒದಿಸಿದ. ಮಲಗಿಕೊಂಡೆ ರಾಜಶೇಖರ ಕಾಫಿಯನ್ನು ಕೊಡಲು ಬಂದ ತಂಗಿಗೆ ಹೇಳಿದ. ಸದಾಶಿವ ಇವತ್ತು ಇಲ್ಲೇ ಊಟ ಮಾಡುತ್ತಾನೆ ಅಂತ ಹೇಳು ಅಮ್ಮನಿಗೆ. ಹೂ ಹೂ. ಹಾಗೆ ಒಂದು ಹಾಸಿಗೆ, ಹೊದಿಕೆ ಎಲ್ಲ ತಂದು ಬಿಡು. ಹಣ್ಣು ತಂದಿದ್ದಕ್ಕೆ ಬಾಡಿಗೆ ಕೊಟ್ಟ ಹಾಗಾಗುತ್ತೆ ಎಂದು ಸದಾಶಿವ ರಾಜಶೇಖರನನ್ನು ನೋಡಿದ. ಅವನ ಕಣ್ಣು ಇವನನ್ನೇ ನೋಡುತ್ತಿತ್ತು. ಇಬ್ಬರ ಕಣ್ಣಂಚಿನಲ್ಲೂ ಶುಭ್ರಮಂದಹಾಸ ತುಳುಕಿತು. ಅವನ ಮಾತು ಕೇಳಿ ರಾಜಶೇಖರನ ತಂಗಿ ನಗುತ್ತಾ ಒಳಗೆ ಓಡಿದಳು. ಆ ದಿನ ರಾತ್ರಿ ಸದಾಶಿವ ಅಲ್ಲೇ ಊಟ ಮಾಡಿ ಮಲಗಿದ. ಅಗಲಾದಾಗ ರಾಜಶೇಖರನಿಗೆ ಜ್ವರ ಬಿಟ್ಟು ಗೆಲ್ಲುವಾಗಿದ್ದ. ಯಾವುದೋ ಹೊಸತನ ಬಂದಿದ್ದು ಅವನ ಮೈಗೆ. ಅಂದಿನಿಂದ ಅವರಿಬ್ಬರ ಸ್ನೇಹಜಲ ಇಂದು ಬತ್ತಲಿಲ್ಲ. ಆದರೂ ಒಮ್ಮೊಮ್ಮೆ ಜನ ಸದಾಶಿವನನ್ನು ಆಡಿಕೊಂಡಾಗ ಅವನನ್ನು ಅರಿತರಾದ ಶೇಖರ ಕೆರಳಿ, ಸದಾಶಿವ, ಕೊಂಚವಾದರೂ ನಿನ್ನ ಜೀವನ ಬದಲಾಯಿಸಬಾರದು, ಹುಲ್ಲು ಜನ ನಿನ್ನನ್ನು ಆಡಿಕೊಳ್ಳುವುದನ್ನು ಕೇಳಲಾರೆ ಎನ್ನುತ್ತಿದ್ದ. ಸದಾಶಿವ ಅವನ ಮಾತು ಕೇಳಿ ನಕ್ಕು ಸಿಗರೇಟಿನ ಹೊಗೆಯನ್ನು ಮೇಲೆ ಹಾಯಿಸುತ್ತಿದ್ದ. ಒಮ್ಮೆ ರಾಜ ತೀರಕ್ಕೆರಳಿದಾಗ, ರಾಜ, ಯಾರು ನನಗೆ ಇಷ್ಟು ಬೆಲೆ ಕೊಡುವರೆಂಬುದರ ಮೇಲೆ ನನ್ನ ಬೆಲೆಯನ್ನು ನಾನೇ ಕಟ್ಟಿಕೊಳ್ಳಲೆ? ಅಥವಾ ಅವರ ಹೆಚ್ಚು ಬೆಲೆ ಕೊಡಬೇಕೆಂದು ಬದುಕಲೆ? ನನ್ನ ಬಾಳು ನನಗೆ ಬೆಲೆ ಇಲ್ಲದಿರುವಾಗ ಅದಕ್ಕೆ ಯಾರೆಷ್ಟು ಬೆಲೆ ಕಟ್ಟಿದರೇನು ಎಂದು ಉತ್ತರ ಕೊಟ್ಟಿದ್ದ. ಆ ದಿನ ಅವನ ಮಾತಿನ ಹೃದಯದಲ್ಲಡಗಿದ್ದ ಯಾವುದೋ ರುದ್ರಗಂಭೀರತೆ ರಾಜನನ್ನು ಮತ್ತೆ ಪ್ರಶ್ನಿಸದಂತೆ ಮಾಡಿತು. ರಾಜಶೇಖರನಿಗೆ ಸದಾಶಿವನ ಪರಿಚಯ ಬೆಳೆದಂತೆ ಬಹುಜನ ಅರಿಯದ ಅವನ ಜೀವನದ ಆಳ ಅರಿವಾಯಿತು. ಸದಾಶಿವನಿಗೆ ಬರೆ ನೃತ್ಯದಂತ ತಿಳಿದಿರುತ್ತದೆ ಅಷ್ಟೇ ಅಲ್ಲ, ಅದರ ಸಾಹಿತ್ಯವನ್ನು ಸಾಕಷ್ಟು ಅಭ್ಯಾಸ ಮಾಡಿದ್ದ. ಭಾರತದ ನೃತ್ಯ ವಿಧಾನಗಳು, ಬೇರೆ ಬೇರೆ ದೇಶಗಳ ನೃತ್ಯ ಕಲೆಯ ಸ್ವರೂಪ, ಕಾಡುಕುಲಗಳ ನೃತ್ಯಗಳು, ಶಿಲ್ಪ, ಸಂಗೀತ, ಮನೋವಿಜ್ಞಾನಗಳಿಗೂ ನೃತ್ಯಕ್ಕೂ ಇರುವ ಸೂಕ್ಷ್ಮ ಸಂಬಂಧ, ರಂಗತಂತ್ರ, ಪ್ರಸಾದನ ಕಲೆ ಮೊದಲಾದವುಗಳ ಆಪ್ತ ಪರಿಚಯವಿತ್ತು ಅವನಿಗೆ. ಈ ವಿಷಯಗಳ ಬಗ್ಗೆ ಯಾವ ಹೊಸ ಪುಸ್ತಕ ಬಂದರೂ ಏನಾದರೂ ಮಾಡಿ ತಂದು ಓದುತ್ತಿದ್ದ.
ಯಾವಾಗಲಾದರೂ ಒಮ್ಮೆ ಆ ಬಗ್ಗೆ ಮಾತು ಹೊರಳಿದಾಗ ಮಾಡಬಹುದಾದ ನೂರಾರು ಬಗೆಯ ನೂತನ ಪ್ರಯೋಗಗಳನ್ನು ಭಾವೋದ್ಕಟತೆಯಿಂದ ಬಣ್ಣಿಸುತ್ತಿದ್ದ. ಹೀಗೆ ಮಾತಾಡುತ್ತಿದ್ದಾಗ ಒಂದು ಬಾರಿ ರಾಜ ಸದಾಶಿವ, ನೀನು ಮಾತನಾಡುವುದಾದರೆ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದು ಭಾಷಣ ಏರ್ಪಡಿಸುತ್ತೇನೆ, ಮಾತನಾಡುತ್ತೀಯಾ ಎಂದ. ಅದೆಲ್ಲ ನಿನ್ನಂಥವರಿಗೆ. ನನಗೆ ಬೇಕಾದದ್ದು ಒಂದು ಪ್ಯಾಕು ಸಿಗರೇಟ್. ಬಾಸನ್ನ ಮಾಡಿದರೆ ಅದು ಸಿಗುತ್ತದೆಯೇ? ಆಗಲ್ಲ ಸದಾಶಿವ, ನಿನ್ನೊಳಗಿರುವ ಬೆಳಕೆಲ್ಲ ಕಾಡು ಬೆಳದಿಂಗಳಾಗಬೇಕೆ. ಅದು ಬೆಳದಿಂಗಳ ಎಂದು ತಿಳಿದುಕೊಂಡಿದ್ದು ನಿನ್ನ ತಪ್ಪು. ಸವದ ಹುಡುಗಿ ಇರುತ್ತದೆ ಎಲ್ಲ. ಅದನ್ನು ಸುಂದರವಾಗಿದೆ ಎಂದು ಯಾರಾದರೂ ಮನೆಗೆ ತರುತ್ತಾರೆ. ಅದು ಅಷ್ಟು ಸುಂದರವಾಗಿದ್ದರೂ ಅದಕ್ಕೆ ಸ್ಮಶಾನವೇ ಗತಿ. ಅದನ್ನು ನೋಡಬೇಕೆಂದರೆ ಅಲ್ಲೇ ನೋಡಬೇಕು. ಸವದೊಂದಿಗೆ ಅದು ಬೂದಿಯಾಗಬೇಕು. ನನ್ನ ವಿದ್ಯೆಯೂ ಅಷ್ಟೇ. ಉತ್ತರ ಕೇಳಿ ರಾಜಶೇಖರ ತಣ್ಣಗಾಗಿ ಹೋದ. ಆದರೆ ಅಂಥ ಒಂದೊಂದು ಪ್ರಸಂಗ ನಡೆದ ಮೇಲೂ ರಾಜಶೇಖರನಿಗೆ ಸದಾಶಿವನ ಪೂರ್ವ ಜೀವನವನ್ನು ಅರಿತುಕೊಳ್ಳಬೇಕೆಂಬ ಆಕಾಂಕ್ಷೆ ಬಲವಾಗಿತ್ತು. ಆದರೆ ಕೇಳಲು ಹಿಂಜರಿದು ಸುಮ್ಮನಿದ್ದ. ಒಂದು ದಿನ ಸಂಜೆ ಇಬ್ಬರು ಮೆಜೆಸ್ಟಿಕ್ ಟಾಕೀಸ್ನಲ್ಲಿ ಸಿನಿಮಾ ನೋಡಿಕೊಂಡು ಸದಾಶಿವನ ಮನೆಯ ಕಡೆ ಹೊರಟಿದ್ದರು. ಬಳೆಪೇಟೆಯಲ್ಲಿ ವಿಪರೀತ ಜನಸಂದಣಿ ಇತ್ತು. ಸದಾಶಿವ, ಈ ಗದ್ದಲ ಬೇಡ, ಎಲ್ಲಾದರೂ ಗಲ್ಲಿಯಲ್ಲಿ ಹೋಗೋಣ ಎಂದ. ರಂಗಸ್ವಾಮಿ ಗುಡಿ ಬೀರಿಯ ಬಳಿ ತಿರುಗಿ ತಾವೇ ಜಾನಕಿಕಲ್ಲಿಯ ಮುಖಾಂತರ ಚಿಕ್ಕಪೇಟೆಯತ್ತ ಹೊರಟರು. ಗಲ್ಲಿಯಲ್ಲಿ ಹೋಗುತ್ತಿರುವಾಗ ಸದಾಶಿವ ಒಂದು ಮನೆಯ ಮುಂದೆ ನಿಂತ. 2 ನಿಮಿಷ ಅಲ್ಲೇ ನಿಂತಿದ್ದು ನಕ್ಕು ಮುಂದಕ್ಕೆ ಹೊರಟ. ರಾಜಶೇಖರನಿಗೆ ಆಶ್ಚರ್ಯವಾಯಿತು. ಯಾರ ಮನೆ ಸದಾಶಿವ? ಅಷ್ಟೂ ತಿಳಿಯಲಿಲ್ಲವೇ? ಇಲ್ಲ, ಗೊತ್ತಾಗಲಿಲ್ಲ. ಇಲ್ಲಿ ಯಾರಿದ್ದಾರೆ? ನಿಮ್ಮವರು ಯಾರಾದರೂ ಇದ್ದಾರೆಯೇ? ನಮ್ಮವರು, ಬೇಕಾದರೆ ನಿಮ್ಮವರು ಆಗುವವರು ಇದ್ದಾರೆ. ಅಂದರೆ? ಅಯ್ಯೋ, ಪೇಪರ್ ಅಷ್ಟು ತಿಳಿಯಲಿಲ್ಲವೇ? ನೀನು ಪತ್ರಿಕೋದ್ಯೋಗಿ, ಬೇರೆ ಏನು ಸೂಕ್ಷ್ಮ ಬುದ್ಧಿನೋ ಮಂಕು ಮುಂಡೆದೆ. ಅದೊಂದು ಸೂಳೆಯ ಮನೆ. ಹಾಗಾದರೆ ಅಲ್ಲೇಕೆ ನಿಂತು ನೋಡಿದೆ? ನಿನಗೂ ಅದಕ್ಕೂ ಏನು ಸಂಬಂಧ? ಒಂದು ದಿನ ಸಂಬಂಧವಾಗುವುದರಲ್ಲಿ ಇತ್ತು. ಪೂರ್ವಜನ್ಮದ ವಾಸನೆ ಸೆಳೆಯಿತು. ಸದಾಶಿವ ಧ್ವನಿಯಲ್ಲಿ ಒಂದು ಗುಳಿಗೆಯ ಹಿಂದಿದ್ದ ಹಾಸ್ಯದ ಚೆಲ್ಲಾಟ ಮಾಯವಾಗಿ ಹೋಗಿ ವಿಷಾದಪೂರ್ಣ ಗಾಂಭೀರ್ಯ ಒಡಮೂಡಿತು. ಅದೇನು ಸಮಾಚಾರ ಸದಾಶಿವ? ಅದೇನು ತಿಳಿದುಕೊಳ್ಳಬೇಕೇ? ನೀನು ಹೇಳುವುದಾದರೆ. ಮಾತಾಡುತ್ತಾ ಆಡುತ್ತಾ ಗೆಳೆಯರಿಬ್ಬರು ಚಿಕ್ಕಪೇಟೆ ತಲುಪಿದರು. ಸದಾಶಿವ ಅಲ್ಲೇ ಹೋಗುತ್ತಿದ್ದ ಜಟಕ ಒಂದನ್ನು ನಿಲ್ಲಿಸಿ ಲಾಲ್ಬಾಗ್ಗೆ ಹೊಡೆಯಿಂದ ರಾಜನ ಕುಳಿತುಕೊಂಡ. ಜಟಕ ಹತ್ತಿದ ಮೇಲೆ ಸದಾಶಿವ ಒಂದು ಮಾತಾಡಲಿಲ್ಲ. ಸಿಗರೇಟ್